ಹುಡುಗಿ ಚೆನ್ನಾಗಿ ಮಾಡಿದ್ದಾಳೆ. ಚೆನ್ನಾಗಿದೆ. ಮಕ್ಕಳು ಕಲಿಬೇಕು, ತುಂಬಾನೇ ಕಲಿಬೇಕು, ಕನ್ನಡ ಕಲಿಬೇಕು, ಕನ್ನಡ ಸಿನಿಮಾ ಮೆಸೇಜ್ ಬಗ್ಗೆ ಏನ್ ಹೇಳ್ತೀವಿ? ಸಿನಿಮಾದಲ್ಲಿ ಏನ್ message? ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ಹುಡುಗಿ ಧೈರ್ಯವಾಗಿ ಮುಂದೆ ಚೆನ್ನಾಗಿ ಮಾಡಿದ್ದಾಳೆ. ನಮ್ಮ ಕನ್ನಡಿಗೆ ಒಳ್ಳೆ ಅಕ್ಷರ ಕಲ್ಸಕ್ಕೆ ಒಳ್ಳೆ ಚೆನ್ನಾಗಿ. ಈಗಿನ ಸಿಚುವೇಶನ್ ಆತರ ಮಕ್ಳು ಬೇಕು ಅನ್ಸುತ್ತೆ. ಹೌದು, ಬೇಕೇ ಬೇಕು. ಮಕ್ಕಳು ಬಿಟ್ಟು ಆ ಹುಡುಗಿ ಇಲ್ಲೇ ಬೇಕು. ಎಲ್ಲರೂ ಅದೇ ರೀತಿ ಕಲ್ತ್ರೆ ಒಳ್ಳೇದಲ್ವಾ? 4 ಸಿನಿಮಾ ಮೂವಿ ಸಗದಾಗಿತ್ತು. ರೋಹಿತ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇದು ಪರ್ಸ್ಪೆಕ್ಟಿವ್ ಚೆನ್ನಾಗಿ ಮಾಡಿದ್ದಾರೆ. ಇದು ನಿಜ ಆಗ್ಬೇಕು. ಲೈಕ್ ಚೆನ್ನಾಗಿತ್ತು ಮೂವಿ. ಆ ಹುಡುಗಿ ಪಾತ್ರ ನೋಡಿ ಎಲ್ಲಾ ಹುಡುಗಿರು ಕಲಿಬೇಕು. ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ. ಈ ಕನ್ನಡದ ಬಗ್ಗೆ ಚೆನ್ನಾಗೈತೆ, ಮಕ್ಳಿಗೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ಒಂದು ಮೆಸೇಜ್ ಇತ್ತು ಫಿಲಮ್ ಅಲ್ಲಿ. ಯಾಶಿಕಾ ಅವ್ರ ಆಕ್ಟಿಂಗ್ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅಂತ ಏನಾರು ಅನಿಸ್ತಾ? ಹೀರೋ ಎಲ್ಲ ಇಲ್ಲ, ಫಸ್ಟ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾಳೆ ಹುಡುಗಿ. ಚಿಕ್ಕ ಹುಡುಗಿ ಆದ್ರೂ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾಳೆ. ಆದ್ರೆ ಎಲ್ಲರೂ ಕನ್ನಡ ಭಾಷೆ ಕಲಿಬೇಕು, ಕನ್ನಡ ವಿದ್ಯೆ ಕಲಿಬೇಕು ಅನ್ನೋದು ಒಂದು ಮೆಸೇಜ್. ಸಿನಿಮಾ ಕರ್ನಾಟಕ ಸರ್ಕಾರ ಎಲ್ಲ ಕಾಲೇಜುಗಳಿಗೆ, ಸ್ಕೂಲ್ಗೆ ಸ್ಪಾನ್ಸರ್ ಮಾಡ್ಬೇಕಂತೇಳಿ ನಾನು ಕೇಳಿಕೊಳ್ಳೋದ ಉದ್ದೇಶ ಏನಂತ ಹೇಳಿದ್ರೆ, ಕನ್ನಡ ಭಾಷೆ ಮತ್ತು ಎಜುಕೇಶನ್ ಗೌರ್ಮೆಂಟ್ ಸ್ಕೀಮ್ಸ್ ಸಕ್ಸಸ್ ಆಗೋದಕ್ಕೆ ಎಷ್ಟು ಮುಖ್ಯ ಅನ್ನೋದು ಈ ಸಿನಿಮಾದಿಂದ ಸರ್ಕಾರ ಮತ್ತು ಜನಗಳಿಗೆ ಒಂದು ಮೆಸೇಜ್ ಮುಟ್ಟೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಳ್ಳೆ ಫ್ಯೂಚರ್ ಇದೆ. ಬಂದು ಸಹಕರಿಸಕ್ ಹೇಳಿ, ನೋಡಕ್ ಹೇಳಿ, ಚೆನ್ನಾಗ್ ಒಳ್ಳೆದ. ಸೂಪರ್ ಮೂವಿ. ಭಾರತೀಯ ಟೀಚರ್ ಸೂಪರ್. ಆಕ್ಟಿಂಗ್ ಎಲ್ಲ ಹೇಗೆ ಅನ್ಸ್ತು? ಆಕ್ಟಿಂಗ್ ಅಲ್ಲಿ ಭಾರತೀಯ ಟೀಚರ್ ಮತ್ತೆ ಹೀರೋ ಸೂಪರ್. ತುಂಬಾ ಚೆನ್ನಾಗಿದೆ. ಎಲ್ಲಾರು ಕನ್ನಡ ಕಲಿಬೇಕು ಅಂತ ತುಂಬಾ ಚೆನ್ನಾಗಿ, ಆಕ್ಟಿಂಗ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಹೀರೋಯಿನ್ ಆಗ್ಲಿ, ವಿಲನ್ ಆಗ್ಲಿ, ಎಲ್ಲಾರು ತುಂಬಾ ಚೆನ್ನಾಗಿ ಒಳ್ಳೆ ಮೆಸೇಜ್. ಮಗಳು ಮತ್ತೆ ತಾಯಿ ಇಬ್ರದ್ದು ಬಾಂಡಿಂಗ್ ಇದೆ. ಐ ಥಿಂಕ್ ಎಲ್ಲಾ ಹೈಸ್ಕೂಲ್ ಮಕ್ಳಿಗೆ, ಕಾಲೇಜ್ ಮಕ್ಳಿಗೆಲ್ಲ ಕನ್ನಡ ಮೇಲೆ ಆಸಕ್ತಿ ಎಲ್ಲ ನೋಡಕ್ಕೆ ಈ ಮೂವಿ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಒಂದು ಸ್ಟೂಡೆಂಟ್ಸ್ ಗೆ ಇದು ಬೆಸ್ಟ್ ಮೂವಿ ಅನ್ಸುತ್ತೆ. ಎಲ್ಲರೂ ಕೂಡ ಈ ಮೂವಿನ ಬೆಳೆಸಿ ಸೊ ಒಂದ್ಸತಿ ಈ ಮೂವಿ ನೋಡಿ, ತುಂಬಾ ಚೆನ್ನಾಗಿದೆ. ತುಂಬಾನೇ ಖುಷಿ ಆಯ್ತು. ಫಸ್ಟ್ ಟೈಮ್ ನನ್ ಮೂವಿ ರಿಲೀಸ್ ಆಗ್ತದೆ. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರ್ಬೇಕು ಅಂತ ಕೇಳ್ಕೊಂತೀನಿ. ರಿಲೀಸ್ ಆಗಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ ಸ್ಟೋರಿ. ನೀವೆಲ್ಲರೂ ಕೂಡ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಆಡಿಯನ್ಸ್ ರಿಯಾಕ್ಷನ್ ಬಗ್ಗೆ ಏನು? ಆಡಿಯನ್ಸ್ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಟ್ರು. ಹಾಗೆ ಕಂಗ್ರಾಟ್ಸ್ ಅಂತ ಕೂಡ ಹೇಳಿದ್ರು. ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿದ್ರು ಫ್ಯೂಚರ್ಗೆ. ನಿಮ್ ಕಡೆ ನಿಮ್ ಪ್ರೀತಿ ಪ್ರೋತ್ಸಾಹ ಕೂಡ ಇರ್ಬೇಕು ಅಂತ ನೋಡ್ಕೊಂಡು ಬರ್ತಾ ಇದೀವಿ. ಆಡಿಯನ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ. ಕಂಟೆಂಟ್ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬಾ ಒಳ್ಳೆದಾಗಿದೆ. ನೀವೇ ನೋಡ್ಬೋದು ನಮ್ಮ ರಿವ್ಯೂ. ದಯವಿಟ್ಟು ಎಲ್ಲರೂ ಸ್ಕೂಲ್ ಮಕ್ಕಳು ಬಂದು ನಮ್ಮ ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದೀನಿ. ಎಲ್ಲೆಲ್ಲಿ ಚಿತ್ರಮಂದಿರಗಳಿದೆಯೋ ಅಲ್ಲೆಲ್ಲ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಬರೀ 50 ರೂಪಾಯಿ ಮಾಡಿದ್ವಿ. ದಯವಿಟ್ಟು ಆ ಸಿನಿಮಾ ನೋಡ್ಬಿಟ್ಟು ನಮ್ಮನ್ನ ಆಶೀರ್ವದಿಸಿ. ಥ್ಯಾಂಕ್ ಯು. ಸೊ ಫ್ಯಾಮಿಲಿ ಜೊತೆ ನೋಡಿದ್ರಿ, ನಿಮಗೆ ಯಾವ್ದಾದ್ರು ಬೆಸ್ಟ್ ರಿವ್ಯೂ ಅಂತ ಯಾರು ನಾನು ಕೇಳ್ಕೊಂಡಿಲ್ಲ. ನಾನು ಈಗ ಬಂದ್ಬಿಟ್ಟು ಆಡಿಯನ್ಸ್ ನೋಡ್ತಾ ಇದ್ದೀವಿ. ಆಡಿಯನ್ಸ್ ಆಕ್ಟಿಂಗ್ ಬಗ್ಗೆ ಇಲ್ಲ, ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ದೇರ್ ಇಸ್ ನೋ ನೆಗೆಟಿವ್ ಪಾಯಿಂಟ್ ಯಾರು ಹೇಳೇ ಇಲ್ಲ. ಸೊ ಎಲ್ರಿಗೂ ಚೆನ್ನಾಗಿ ಅನ್ಸಿದೆ. ಮಕ್ಕಳು ಬಂದು ನೋಡ್ಬೇಕಂತ ಹೇಳ್ತಾ ಇದಾರೆ. ದಯವಿಟ್ಟು ಎಲ್ರು ಬಂದು. ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಅದೇ ಸರ್, ನನ್ಗೆ ಅಡ್ವಾಂಟೇಜ್ ಅದ. ಪ್ರೆಸೆನ್ಸ್ ಜಾಸ್ತಿ ಚೆನ್ನಾಗಿ ಬಂದಿದೆ ಅಂತಿದ್ರೆ ಥ್ಯಾಂಕ್ ಯು. ಎಲ್ಲರೂ ಆಶೀರ್ವದಿಸಿ, ಹಾಗೆ ಇನ್ನೂ ಒಳ್ಳೆ ಚಾನ್ಸ್ ಬರಲಿ ಅಂತ ನಾನು